ಅಲ್ಲಿಂದ ಸಂಜೆ ಪೂಜೆ ಇತ್ತು. ನಮ್ಮ ಧರ್ಮದಲ್ಲಿ ಬೆಳಿಗ್ಗೆ ಇತ್ತು. ಅದನ್ನ ಏನು ಮಾಡಿದ್ರು ಅಂದ್ರೆ ಕೆಲವರೆಲ್ಲ ಅಧ್ಯಯನ ಮಾಡ್ತಾ 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 ನೋಡಿ 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 ಇವಾಗ ಸಾಯಂಕಾಲ ಮಾಡ್ತಕ್ಕಂಥ ಪೂಜೆ ಆಗಿದೆ. ಮಾಹೇಶ್ವರಿ ಅಲ್ಲ ಇದು ಇಲ್ಲ ಇದ್ರೆ ಏನಾದರೂ ತಪ್ಪಿದ್ರೆ ತಿಳಿಸಿ, ನನಗೆ ಗೊತ್ತಾಗಿರೋ ನಿರೂಪಣೆ ಮಾಡಿದ್ದೀನಿ. ಋಗ್ವೇದದಲ್ಲಿ ಅಗ್ನಿ ಮೇಲೆ ಪುರೋಹಿತಂ ಅಂತ ಒಂದು ಶ್ಲೋಕ ಬರೆದಂತೆ ಯಾರು ಋಗ್ವೇದವನ್ನು ಪ್ರಾರಂಭ ಮಾಡಿದರು. ಅಂದಿನ ಕಾಲದಲ್ಲಿ ಅಗ್ನಿ ಮತ್ತು ವರುಣ ಮತ್ತು ಸೂರ್ಯನೇ ದೇವರುಗಳು ಅಂತ ಹೇಳ್ಬಿಟ್ಟು ಋಗ್ವೇದ ಅಲ್ಲಿಂದ ಪ್ರಾರಂಭವಾಗಿರೋದು. ಅದಕ್ಕೆ ಇವತ್ತಿನ ನಿಮ್ಮ ಮನೆ ಆ ಸ್ಥಾನದಲ್ಲಿ ಇಷ್ಟು ಜನ ಮಹೇಶ್ವರರು ಸೇರಿ ಪೃಥ್ವಿಯ ಮೇಲೆ ನಿರ್ಮಾಣವಾಗಿರ್ತಕ್ಕಂಥ ಗೃಹ ಶಾಂತಿ. ಇವತ್ತು ಗೃಹದ ಶಾಂತಿ ವಾಸ್ತು ಪೂಜಾ, ನಾಳೆ ಪ್ರವೇಶ, ಎಲ್ಲ ದೇವರುಗಳ ಪೂಜೆ. ಋಗ್ವೇದದಲ್ಲಿ ಇದ್ದಿದ್ದು ಯಾವುದು ದೇವರುಗಳಿರಲ್ಲ. ಋಗ್ವೇದದಲ್ಲಿ ಆರಾಧನೆ ಮಾಡ್ತಾ ಇದ್ದಿದ್ದೇ ಒಂದೇ ಒಂದು ದೇವರುಗಳಿದೆ. ಆಮೇಲೆ ಬತ್ತ 2 ದೇವರಾದ್ವು, ಆಮೇಲೆ 3 ಆದ್ವು. 3 ಯಾವ್ಯಾವ ಅಂದ್ರೆ ಸೂರ್ಯ, ಅಗ್ನಿ, ವರುಣ, ಇಷ್ಟೇ ಅಂತಿದ್ದ. ಆಮೇಲೆ ಬರ್ತಾ ವೇದಗಳ ಮೇಲೆ ಎಲ್ಲ ದೇವರುಗಳು ಬಂದವೆ, ವಿಗ್ರಹಗಳು ಬಂದವೆ, ಆರಾಧನೆ ಪೂರ್ವಕವಾಗಿ ಈಗ ಮಹೇಶ್ವರಿ ಶುರು ಮಾಡ್ತಾರೆ. ಸಾಕಿಂದ ಅದು ಕಥೆ ಹೇಳಿದ್ರೆ ಬೇಕಾದ್ರೆ ಜಾಸ್ತಿ ಹೋಗ್ತಾ ಇರ್ತದೆ. ಶುರು ಮಾಡ್ಬೋದಪ್ಪ ಯಡಿಯೂರಪ್ಪನವ್ರೆ? ನಾವು ಅಕಸ್ಮಾತ್ ನಿರೂಪಣೆ ಮಾಡಿದ್ದು ಕರೆಕ್ಟಿದ್ರು ನೀರಲಿ ತಪ್ಪಿದ್ರು ನೀರಲಿ ಆ ಎಲ್ಲ ಆಚಾರಗಳನ್ನು ಶುರು ಮಾಡಿ. ಸಂಪದಾಲೇಖ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ನಮಃ. ಪ್ರಭಾರಗಃ ತಾಂ ಧರ್ಮಚಾರಿಂ ಶಂಭ ಪ್ರಣಮಾಮಿ ಪರಾಂ ಶಿವಾಂ. ಪಂಚಾಶಸ್ಯ ಧರ್ಮಭೂತಾನ್ ವದಿತಾತ್ ಯಾ ದೇವಿ ಸರ್ವಮಂಗಲಾಂ ಅಯಮಸ್ತು ಸನಾತಂ ಸರ್ವದೇವಮಂಗಲಂ. ವಾಣಿಪತೆ ತೇಂದ್ರಿಯಂ ಸರ್ವಃ. ಓಂ ಮಹಾ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ಸತ್ಯಂತೆ ಬ್ರಹ್ಮಣಸ್ಪದೆ ಪ್ರಭುತಾತ್ರಾಣಿ ಪರಿವೇಶಿ ವಿಶ್ವತಾ ಓಂ ಪ್ರಭವಾದಿ ಶ್ರೀ ಸಂವತ್ಸರಾಣ. ಹೋಗಿ ಏನು ಮಾಡಿದೆ ನೀನು ಅಂತಂದ್ರೆ ಒಂದು ಅರ್ಜಿ ಬರೆದು ನಮ್ಮನೆ ಕರೆಂಟ್ ಬೇಕು, ನಮ್ಗೆ ತೊಂದರೆ ಇದೆ, ಹಿಂಗೆ ಇದೆ ಅಂತ ಒಂದು ಅರ್ಜಿ ಕೊಟ್ಟೆ. ಆಮೇಲೆ ಅವ್ರೇನು ಮಾಡ್ತಾರೆ ನೋಡಿ ಪರಿಶೀಲನೆ ಮಾಡಿ ಹೋಗಪ್ಪ ಅಂತೇಳಿ. ಸಂಕಲ್ಪ ಅಂದರೆ ಏನಂತಂದರೆ ಪೂಜೆ ಮಾಡೋದಕ್ಕೆ ಸಂಕಲ್ಪ, ಹಿರಿಯರಿಗೆ ಗಣ್ಯ ವ್ಯಕ್ತಿಗಳಿಗೆ ಕೊಡೋದಕ್ಕೆ ಅರ್ಜಿ, ಇಷ್ಟೇ. ಇದಕ್ಕೆ ಸಂಕಲ್ಪ ಏನೇ ಆಗಲಿ ಸಂಕಲ್ಪ ಮಾಡಿ ಪೂಜೆ ಮಾಡೋದು ಅದಕ್ಕೆ ಸಂಕಲ್ಪ. ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಏಕಾದಶ ತಿಥೌ ಉತ್ತರ ನಕ್ಷತ್ರ ಬುಧವಾಸರ ಯುಕ್ತಾಯ ಸಂಧ್ಯಾ ಪೂರ್ವಕೇನ ಮಮ ಶುಭಯೋಗ ಶುಭಕರಣ ಏವಂಗಣ ವಿಶೇಷಣ ವಿಶಿಷ್ಟಾಯ.